ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಬರುವ ಲಕ್ಷಾಂತರ ಭಕ್ತರು ಮತ್ತು ಸ್ಥಳೀಯ ನಿವಾಸಿಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಿರ್ಮಿಸಲಿರುವ ಇಂಪೌಂಡಿಂಗ್ ರಿಸರ್ವಾಯರ್ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿತು. ಮಂತ್ರಾಲಯದ ಪೀಠಾಧಿಪತಿ ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಎಚ್ಎಎಲ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ರವಿ ಕೆ, ಎಚ್ಎಎಲ್ನ ಹಿರಿಯ ಅಧಿಕಾರಿಗಳು, ರಾಘವೇಂದ್ರ ಸ್ವಾಮಿ ಮಠದ ಅಧಿಕಾರಿಗಳು, ಭಕ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. पुष्पैः पूजयामि भूमराः स्वामिने नमः पुष्पैः पूजयामि ओम केशवाय नमः ओम नारायणाय नमः ओम माधवाय नमः ओम गोविंदाय नमः ओम विष्णवे नमः ओम मधुसूदनाय नमः ओम श्रीधराय नमः ओम वामनाय नमः ओम श्रीधराय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम संकर्षणाय नमः पत्रपुष्पाणि समर्पयामि ओम हिरण्यवर्णां हरणीं चन्द्रां हिरण्मयीं लक्ष्मीं ರು 50 ಕೋಟಿ ಅಂದಾಜು ವೆಚ್ಚದಲ್ಲಿ ಎಚ್ಎಎಲ್ ಸಿಎಸ್ಆರ್ ಯೋಜನೆಯಡಿಯಲ್ಲಿ ನೀರಿನ ಸಂಗ್ರಹ ಮತ್ತು ಪೂರೈಕೆಯನ್ನು ಖಾತ್ರಿಪಡಿಸುವ ಮೂಲಕ ಭಕ್ತರು ಮತ್ತು ಸ್ಥಳೀಯ ಕುಡಿಯುವ ನೀರಿನ ಅಗತ್ಯಗಳಿಗೆ ಸುಸ್ಥಿರ ಮತ್ತು ದೀರ್ಘಕಾಲೀನ ಪರಿಹಾರ ಒದಗಿಸುವುದು ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಮಂತ್ರಾಲಯದ ಅಭಿವೃದ್ಧಿಗೆ ಎಚ್ಎಎಲ್ ಸಂಸ್ಥೆ ನೀಡಿದ ಈ ಮಹತ್ವದ ಕೊಡುಗೆಯನ್ನು ಶ್ಲಾಘಿಸಿ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೂ ಮೆಚ್ಚುಗೆ ಮತ್ತು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಮಂತ್ರಾಲಯ ಯುಗ ಯುಗಗಳ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ತನ್ನ ದಂಡಕಾರಣ್ಯ ಯಾತ್ರೆಯ ನಿಮಿತ್ತವಾಗಿ ಈ ಪ್ರಾಂತಕ್ಕೆ ಆಗಮಿಸಿರತಕ್ಕಂತಹದ್ದು. ಪೂರ್ವದ ಯುಗದಲ್ಲಿ ಭಕ್ತ ಪ್ರಹ್ಲಾದರಾಜರು ಯಜ್ಞವನ್ನು ಮಾಡಿದಂತಹ ಸ್ಥಳ. ನಂತರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾರ್ಜುನರು ಅನುಸಾಲ್ವ ಎಂಬತಕ್ಕಂತಹ ಒಬ್ಬ ರಾಜನನ್ನ ಬೆನ್ನತ್ತಿಕೊಂಡು ಈ ಪ್ರಾಂತಕ್ಕೆ ಬಂದು ಅವನನ್ನು ಮಣಿಸಿದಂತಹ ಒಂದು ದಿವ್ಯ ಕ್ಷೇತ್ರ. ಶುಭ ಮುಹೂರ್ತದಲ್ಲಿ ಭಗವಂತನನ್ನ, ವಾಯುದೇವರನ್ನ, ವರುಣಾದಿ ದೇವತೆಗಳನ್ನ, ಅದೇ ರೀತಿಯಾಗಿ ಸಮಸ್ತ ಗುರುಗಳನ್ನ ಸ್ಮರಿಸಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ವೆಲ್ ಬಿಗಿನಿಂಗ್ ಈಸ್ ಆಫ್ ಸಕ್ಸಸ್ ಅಂತ ಹೇಳಿದಂತೆ ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಿದಂತಹ ಸತ್ಸಂಕಲ್ಪ ಅಂದೇ ಅದು ಅರ್ಧ ಪರಿಪೂರ್ಣವಾಗ್ತದೆ ಎಂಬುದಾಗಿ ತಜ್ಞರು ಹೇಳಿದರು. ವರದಿ ಸಿದ್ದು, ಮಂತ್ರಾಲಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.